ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವೀಕ್ಷಕರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದರೆ ಎಸ್ಸಿ ಮೀಸಲಾತಿ ರದ್ದು. ಕಳೆದ ದಿನಗಳ ಹಿಂದೆ ಎಸ್ಸಿ ಜನಾಂಗದವರು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದರೆ ಅವರ ಒಂದು ಮೀಸಲಾತಿಯನ್ನು ರದ್ದಾಗುತ್ತೆ, ಅವರ ಜಾತಿ ಪೂರ್ತಿ ರದ್ದಾಗುತ್ತೆ. ಅವರಿಗೆ ಸಿಗುವಂಥ ರಕ್ಷಣೆಯನ್ನು ಸರ್ಕಾರದಿಂದ ಯಾವುದೇ ಮೀಸಲಾತಿ ಸಿಗುವುದಿಲ್ಲ, ಅದು ರದ್ದಾಗುತ್ತೆ ಅಂತೇಳಿ ಕಳೆದ ದಿನಗಳ ಹಿಂದೆ ತೀರ್ಪು ನಡೆದಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಒಂದು ವಿಷಯವನ್ನು ಎಲ್ಲರೂ ಕೂಡ ಆಲೋಚನೆ ಮಾಡಿ ಎಂದು ಪ್ರೀತಿಪೂರ್ವಕದಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಭಾರತ ದೇಶದಲ್ಲಿ ಸುಮಾರು 4,000ದಿಂದ 5,000ದವರೆಗೆ ಕುಲ ಜಾತಿಗಳು ಇವೆ. ಇದರಲ್ಲಿ ಕೆಲವು ಧರ್ಮಗಳು ಇವೆ. ಸುಮಾರು 4,000ದಿಂದ 5,000ವರೆಗೆ ಕುಲಗಳು ಜಾತಿಗಳು ಯಾವ್ಯಾವ ಕ್ಯಾಟಗರಿಯಲ್ಲಿ ಸೇರಿಸಲ್ಪಟ್ಟಿದೆ ಅಂತ ನೋಡುವಾಗ OBC ಕ್ಯಾಟಗಿರಿಯಲ್ಲಿ ಕೆಲವು ಜಾತಿಗಳು, ಅದೇ ಪ್ರಕಾರ BC ಕ್ಯಾಟಗಿರಿಯಲ್ಲಿ ಕೆಲವು ಜಾತಿಗಳು, SCಯಲ್ಲಿ ಸುಮಾರು ಜಾತಿಗಳು, STಯಲ್ಲಿ ಇನ್ನು ಕೆಲವು. ಇದರಲ್ಲಿ 4 ಭಾಗ. ನಮ್ಮ ಭಾರತ ದೇಶದಲ್ಲಿ 4 ಕ್ಯಾಟಗಿರಿ ಇವೆ ರೀ. ಇದಕ್ಕೆ 4 ಕ್ಯಾಟಗಿರಿ ಅಂತ ಹೇಳ್ಬೋದು. OBC ಕ್ಯಾಟಗಿರಿ, BC ಕ್ಯಾಟಗಿರಿ, ಅದೇ ಪ್ರಕಾರ SC, ST. ಇವುಗಳಲ್ಲಿ ಅನೇಕ ಜಾತಿಗಳು, ಮೇಲ್ವರ್ಗದ ಜಾತಿಯವರು, ಕೆಳವರ್ಗದ ಜಾತಿಯವರು, ಆಮೇಲೆ ಇನ್ನೂ ಕೆಳವರ್ಗದ ಜಾತಿಯವರು ಅಂತೇಳಿ ಈ ರೀತಿ ನಮ್ಮ ಮಧ್ಯದಲ್ಲಿ ವಿಭಜನೆ, ಜಾತಿ ವಿಭಜನೆ. ಇವರಿಷ್ಟು ಜನ ಇದ್ದಾರೆ, ಇವರಿಷ್ಟು ಜನ ಇದ್ದಾರೆ. ಓಕೆ, ಜನಸಂಖ್ಯೆಯನ್ನು ಲೆಕ್ಕ ಮಾಡೋದಕ್ಕೆ ಇವರಿಷ್ಟಿದ್ದಾರೆ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಎರಡನೇದಾಗಿ ಯಾರ್ಯಾರಿಗೆ ಯಾವ್ಯಾವ ಜಾತಿಯಲ್ಲಿ ಸೇರಿಸಲ್ಪಡ್ತಾರೆ, ಯಾವ್ಯಾವ ಪಂಗಡದಲ್ಲಿ ಯಾವ್ಯಾವ ಒಂದು ಕ್ಯಾಟಗಿರಿಯಲ್ಲಿ ಸೇರಿಸಲ್ಪಡ್ತಾರೆ ಇರಲಿ. ಗಮನಿಸಬೇಕು, ನಮ್ಮ ಭಾರತ ದೇಶದಲ್ಲಿ ಅಂದಾಗ ಭಾರತೀಯರು ಎಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಒಂದೇ ಎಂದು, ನಾವೆಲ್ಲರೂ ಅಣ್ಣ ತಮ್ಮಂದಿರು ಎಂದು ಮಾತನಾಡ್ಕೊಳ್ತೀವಿ. ಈ ಸಮಾಜದಲ್ಲಿ ಭಾರತೀಯರು ಎಲ್ಲರೂ ಒಂದೇ. ಇದರಲ್ಲಿ ಹಿಂದೂಗಳು ಇದ್ದಾರೆ, ಇಸ್ಲಾಂ ಸಹೋದರರು ಇರ್ತಾರೆ, ಕ್ರೈಸ್ತರು ಇರ್ತಾರೆ, ಬೌದ್ಧರು, ಜೈನರು, ಇನ್ನು ಕೆಲವು ಧರ್ಮದವರು. ಇವರಲ್ಲಿ ಸೇರಿದಾಗ ಸುಮಾರು ಅನೇಕ ಜಾತಿಗಳಿವೆ. ಧರ್ಮವನ್ನು ಅಂದರೆ ಒಂದು ಧರ್ಮದಿಂದ ಮತ್ತೊಂದು ಧರ್ಮವನ್ನು ಸ್ವೀಕರಿಸಿದಾಗ, ಹಿಂಬಾಲಿಸಿದಾಗ, ಇಲ್ಲ ಪಾಲಿಸಿದಾಗ, ವಿಧೇಯರಾಗಿ ನಡ್ಕೊಂಡಾಗ ಅವರ ಜಾತಿ ಬದಲಾಗುತ್ತಾ, ಅವರ ಕುಲ ಬದಲಾಗುತ್ತಾ? ಕಳೆದ ದಿನಗಳ ಹಿಂದೆ ತೀರ್ಪಾಗಿದೆ. ಈ ಒಂದು ತೀರ್ಪು ಸುಪ್ರೀಂ ಕೋರ್ಟು ಕೊಟ್ಟಿರುವುದರಿಂದ ತುಂಬ ಜನ ನಮ್ಮ ಹಿಂದೂ ಸಹೋದರರಲ್ಲಿ ಈ ಒಂದು ತೀರ್ಪನ್ನು ಕೇಳಿ ತುಂಬ ಜನ ಸಂತೋಷ ಪಡ್ತಾ ಇದ್ದಾರೆ. ಅವ್ರಿಗೆ ಆಗಬೇಕಾದಿದ್ದೆ ಒಳ್ಳೆಯದೇ ಆಯಿತು ಅಂತೇಳಿ ತುಂಬ ಜನ ಮಾತನಾಡಿಕೊಳ್ಳುವಂಥದ್ದು. ಅದೇ ಪ್ರಕಾರ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದವರು ನೋಡಿ, ಈ ಮೀಡಿಯಾಗಳಲ್ಲಿ ಒಂದು ಸಾರಿ ವಿಚಾರ ಮಾಡಿ, ಎಲ್ಲ ಮೀಡಿಯಾದಲ್ಲಿ ಇದೇ ವಾರ್ತೆ. ಅದೇ ಪ್ರಕಾರ ಎಷ್ಟು ಯೂಟ್ಯೂಬ್ಗಳು, ಫೇಸ್ಬುಕ್ಗಳು ಇದೆಯೋ ಅನೇಕರು ಇದೇ ಒಂದು ವಾರ್ತೆಯನ್ನು ಮಾತಾಡ್ಕೊಂಡಿದ್ದಾರೆ. ಆಂಧ್ರದಲ್ಲಾಗಿರ್ಬೋದು, ತೆಲಂಗಾಣದಲ್ಲಾಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಈ ಒಂದು ಮೊನ್ನೆ ದಿನದಂದು ಕೊಟ್ಟಿರುವಂಥ ತೀರ್ಪಿನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಕ್ರೈಸ್ತರಿಗೆ ಹೀಗೆ ಆಗಬೇಕಾಗಿತ್ತು ಅಂಥೇಳಿ ಒಂದು ರೀತಿಯಲ್ಲಿ ಕೆಲವರು ಸಂತೋಷ ಪಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಯೋಚನೆ ಮಾಡಿ, ಇವಾಗ ನಮ್ಮ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಇದ್ದಂಥ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಎಂದು ಮಾತಾಡ್ತೀವಿ. ಮಾತನಾಡ್ತೀರಾ? ಮಾತನಾಡಲ್ವಾ? ಮಾತನಾಡ್ತೀರಾ? ನಾವು ಶಾಲೆಯಲ್ಲಿ ಅದನ್ನೇ ತಾನೇ ನಾವು ಕಲ್ತಿರೋದು. ಶಾಲೆಯಲ್ಲಿ ಪ್ರಮಾಣ ಮಾಡುವಾಗ ಭಾರತೀಯರೆಲ್ಲರೂ ಒಂದೇ, ಎಲ್ಲರೂ ಅಣ್ಣ ತಮ್ಮಂದಿರು, ಇದೇನಾ? ಬೇರೆ ಏನಾದರೂ ಕಲ್ತ್ಕೊಂಡಿದ್ವಿ? ಕ್ರೈಸ್ತರು ಬೇರೆ, ಮುಸಲ್ಮಾನರು ಬೇರೆ, ಬೌದ್ಧರು ಬೇರೆ, ಹಿಂದೂಗಳು ಬೇರೆ, ಈ ರೀತಿ ಏನಾದರೂ ಮಾತಾಡ್ಕೊಂಡಿದ್ದೀವ ಬೆಳೆಯುವಾಗ? ಅಂಥದ್ದೇನಿಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದಿರು. ಭಕ್ತಿಯಲ್ಲಿ, ನಂಬಿಕೆಯಲ್ಲಿ ಬಂದಾಗ ಅವರವರ ನಂಬಿಕೆ, ಅದು ಅವರವರ ನಂಬಿಕೆ, ಅವರವರ ಭಕ್ತಿ, ಅವ್ರ ಮನಸ್ಸಿಗೆ ಯಾವ ದೇವರು ಇಷ್ಟ ಆಗಿದ್ದಾರೋ
ಅವರ ಮನಸ್ಸಿಗೆ ಯಾವ ನಂಬಿಕೆ ಇಷ್ಟ ಆಗಿದೆಯೋ ಅದು ಅವರವರ ನಂಬಿಕೆ ಮೇಲೆ ಹೋಗ್ತಾ ಇದೆ. ಇದು ನಮ್ಮ ಭಾರತ ದೇಶದಲ್ಲಿ ಕೊಟ್ಟಿರುವಂಥ ಸಂವಿಧಾನ ಹಕ್ಕು. ಆದರೆ ಇಲ್ಲಿ ಏನು ನಡೀತಾ ಇದೆ ನೋಡಿ, SC ಜನಾಂಗದವರು ನಮ್ಮ ಕರ್ನಾಟಕದಲ್ಲಿ ಸುಮಾರು SC ಕ್ಯಾಟಗಿರಿಯಲ್ಲಿ ಸುಮಾರು ಒಂದು 100 ಜಾತಿಗಳಿವೆ, 102 ಜಾತಿಗಳಿವೆ. ಟೋಟಲ್ ನಮ್ಮ ಭಾರತ ದೇಶದಲ್ಲಿ ನೋಡುವಾಗ 1150 ಜಾತಿಗಳು SCಯಲ್ಲಿ. ಇನ್ನು ಬೇರೆ ಬೇರೆ ಕ್ಯಾಟಗಿರಿಯಲ್ಲಿ ಏನ್ರಿ ಕೆಲವು ಜಾತಿಗಳಿವೆ. ನಾವೆಲ್ಲರೂ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಅಣ್ಣ ತಮ್ಮಂದಿರು. ಇವಾಗ SC ಜನಾಂಗದವರು ಇದ್ದಾರಲ್ಲ, ತಮ್ಮ ಜೀವಿತದಲ್ಲಿ ಅನೇಕ ಅವಮಾನಗಳನ್ನು ಹೊಂದಿದ್ದಾರೆ. ತಮ್ಮ ಜೀವಿತದಲ್ಲಿ ನಾವು ಪರಿಶೋಧನೆ ಮಾಡುವಾಗ, ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ ಅನೇಕ ಹಿಂಸೆಗಳನ್ನು ಹೊಂದಿದ್ದಾರೆ, ಅನೇಕ ಶ್ರಮೆಗಳನ್ನು ಹೊಂದಿದ್ದಾರೆ, ಅವರು ಬಾಧೆಗಳನ್ನು ಅನುಭವಿಸಿದ್ದಾರೆ, ಅವರು ನಿಂದನೆಗಳನ್ನು. ಹೌದಲ್ವಾ? SC ಜನಾಂಗದವರು ಅನೇಕ ಬಾಧೆಗಳನ್ನು ಅನುಭವಿಸಿಲ್ಲ. ಯಾರ ಮೂಲಕ ಬಾಧೆಗಳನ್ನು ಅನುಭವಿಸಿದ್ದಾರೆ? ಅವರು ದೊಡ್ಡ ವರ್ಗದವರು. ಅಂದರೆ ಈ ಸಮಾಜದಲ್ಲಿ ಇವರು ದೊಡ್ಡ ವರ್ಗದವರು, ಅಂದರೆ ಇವರು ಹೆಚ್ಚಿನ ಜಾತಿಯವರು, ಇವರು ಉನ್ನತರು ಅಂತ ಹೇಳಿ ಕರೆಯಲ್ಪಡ್ತಾ ಇದ್ದಾರೆ ನೋಡಿ. ಅಂಥವ್ರ ಮೂಲಕ SC ಜಾತಿಯವರು ಅನೇಕ ಶೋಧನೆಗಳನ್ನು ಅನುಭವಿಸಿದ್ದಾರೆ, ಅನೇಕ ಬಾಧೆಗಳನ್ನು ಅನುಭವಿಸಿದ್ದಾರೆ, ಕಷ್ಟಗಳನ್ನು ಅನುಭವಿಸಿದ್ದಾರೆ. ಇವೆಲ್ಲವನ್ನು ಪರಿಶೋಧನೆ ಮಾಡಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಒಳ್ಳೆ ಮೀಸಲಾತಿ ಇರಬೇಕು, ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಪ್ರಯಾಸಪಟ್ಟು ಕೊಟ್ಟಿರುವಾಗ ಇವಾಗ ಏನು ನಡೀತಾ ಇದೆ? ಅವರಿಗೆ ಕೊಟ್ಟಿರುವಂಥ ಮೀಸಲಾತಿಯನ್ನು ಇಲ್ಲಾಂದರೆ SC ಹೋದವನ್ನು ರದ್ದು ಮಾಡೋದು. ಯಾವ ಕಾರಣಕ್ಕೆ ಅಂತ ನೋಡುವಾಗ, ಯೇಸು ಕ್ರಿಸ್ತರ ನಂಬಿ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿ ಕ್ರೈಸ್ತ ಧರ್ಮವನ್ನು ಹಿಂಬಾಲಿಸಿರುವುದರಿಂದ, ಅಂದರೆ ಕ್ರೈಸ್ತ ಧರ್ಮವನ್ನು ಹಿಂಬಾಲಿಸುವಂಥ ಕೆಲವರಿಗೆ, ಎಲ್ಲರಿಗಲ್ಲ, SC ಜನಾಂಗ ಅಂದರೆ ಎಲ್ಲರಿಗೂ ಅಲ್ಲ, ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿ ಹಿಂಬಾಲಿಸುವಂಥ ಭಕ್ತರಿಗೆ ಇದು ಮೀಸಲಾತಿ ರದ್ದಾಗುತ್ತೆ, SC ಹೋದವರು ರದ್ದಾಗುತ್ತೆ, ಯಾವ ರಕ್ಷಣೆ ಇರಲ್ಲ ಅಂತೇಳಿ. ಅದೇ SC ಜನಾಂಗದವರು ಬೌದ್ಧ ಧರ್ಮಕ್ಕೆ ಹೋದರೆ, ಇಲ್ಲ ಸಿಕ್ಕು ಧರ್ಮಕ್ಕೆ ಹೋದರೆ, ಹಿಂದೂ ಧರ್ಮದಲ್ಲಿ ಮತಾಂತರವಾದರೆ ಆ SC ಹೋದ ಹಾಗೇನೇ ಇರುತ್ತೆ. ಕ್ರೈಸ್ತ ಧರ್ಮದಲ್ಲಿ ಹೋದರೆ ಮಾತ್ರ SC ಹೋದವನ್ನು ರದ್ದಾಗುತ್ತೆ, ಮೀಸಲಾತಿ ಯಾವುದೂ ಇರಲ್ಲ, ರಕ್ಷಣೆ ಕೂಡ ಇರಲ್ಲ ನಮ್ಮ ಸರ್ಕಾರದ ಮೂಲಕ ಅಂತಾರೆ. ಇದು ಸರಿಯಾಗಿ ಇದೆಯಾ? ಒಂದ್ಸಾರಿ ನೀವೇ ವಿಚಾರ ಮಾಡಿ. ನೀವೇನಪ್ಪ ಅಂದರೆ ನ್ಯಾಯವಾಗಿ ಯೋಚನೆ ಮಾಡಿ, ಮನಸ್ಫೂರ್ತಿಯಿಂದ ಯೋಚನೆ ಮಾಡಿ, ಅವರ ಸ್ಥಿತಿಗತಿಗಳನ್ನು ಒಂದ್ಸಾರಿ ಯೋಚನೆ ಮಾಡಿ. ಈ ಕ್ಯಾಸ್ಟ್ನಲ್ಲಿ, ಈ ಒಂದು ಜಾತಿಯಲ್ಲಿದ್ದಂಥ ಆ ಜನಾಂಗದವರನ್ನು ಒಂದ್ಸಾರಿ ಪರಿಶೋಧನೆ ಮಾಡಿ. ಏನ್ರಿ, ಆಲ್ರೆಡಿ ಅನೇಕ ಕಷ್ಟಗಳು, ಬಾಧೆಗಳು, ಹಿಂಸೆಗಳು ಅನುಭವಿಸಿದ್ದಾರೆ. ಇವಾಗೇನು ಪ್ರಶಾಂತವಾಗಿ ಎಲ್ಲೋ ಯೇಸು ಕ್ರಿಸ್ತರ ಮಾತುಗಳನ್ನು ಕೇಳಿ ಸ್ವಲ್ಪ ಸಮಾಧಾನವಾಗಿ ಸಂತೋಷವಾಗಿ ಜೀವಿಸಬೇಕು ಅಂತೇಳಿ ಎಲ್ಲೋ ಪ್ರಾರ್ಥನೆಗೆ ಹೋಗ್ತಾರೆ, ಕೂತ್ಕೊಳ್ತಾರೆ, ಬರ್ತಾರೆ, ಸ್ವಲ್ಪ ಮಾತುಗಳನ್ನು ಕೇಳ್ತಾರೆ, ನೆಮ್ಮದಿಯಿಂದ ಜೀವಿಸ್ತಾರೆ ಒಂದು ರೀತಿಯಲ್ಲಿ. ಅಂದರೆ ಕಷ್ಟ ನೋಡುವಾಗ ಇವಾಗಲೂ ಕೂಡ ಈ ಸಮಾಜದಲ್ಲಿ ಅವರನ್ನು ಈ ಗ್ರಾಮಗಳಲ್ಲಿ ಊರು ಹೊರಗಡೆ ಇಡ್ತಾರೆ. ಎಲ್ಲಿಡ್ತಾರೆ ಹೇಳಿ? ಊರು ಹೊರಗಡೆ. ಯಾರು ಮನುಷ್ಯರಲ್ವಾ? ಮತ್ತು ಅವರಿಗೆ ಮೀಸಲಾತಿ ಕೊಡ್ತಾ ಇದ್ದೀವಿ, ಇಲ್ಲಾಂದರೆ ಅವ್ರಿಗೆ ಉನ್ನತ ಹೋದವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಊರು ಹೊರಗಡೆ ಇಡುವಂಥದ್ದು ಯಾಕೆ? ಕೀಳು ಜಾತಿಯವರು, ಅವ್ರು ಏನಪ್ಪ ಅಂದರೆ ಕೀಳು ಜಾತಿಯವರು, ಅವರು ಹೊರಗಡೆನೇ ಇರಬೇಕು ಅಂತೇಳಿ ಇದೆಂಥ ಆಲೋಚನೆ? ಇದು ಎಂಥದ್ದಿದು? ಅವ್ರು ಕೀಳು ಜಾತಿ, ನಾವು ದೊಡ್ಡ ಜಾತಿ, ನಾವು ದೊಡ್ಡ ಜಾತಿ ಜನಾಂಗದವರು, ಅವರು ಕೀಳು ಜಾತಿಯವರು ಅಂಥೇಳಿ ಊರು ಹೊರಗಡೆ ಎಲ್ಲೋ ಒಂದು ಕಡೆ ಅವ್ರನ್ನ ನೋಡುವಂಥದ್ದು ಅದು ಸರಿನಾ? ಎರಡನೇದಾಗಿ ಅವ್ರು ಕೊಡುವಂಥ ಕೆಲಸ ಕೂಡ ಹೆಂಗಿರುತ್ತೆ ಹೇಳಿ ಪ್ರಿಯರೇ? SC ಜನಾಂಗದವ್ರಿಗೂ ಕೊಡುವಂಥ ಎಂಥ ಕೆಲಸಗಳು? ಮೋರಿ ಕ್ಲೀನ್ ಮಾಡುವಂಥ ಕೆಲಸಗಳಿರುತ್ತೆ ಹೆಚ್ಚಾಗಿ. ಮೋರಿ ಅಂದರೆ ಸಿಟಿಗಳಲ್ಲಿ ಮೋರಿ ಕ್ಲೀನ್ ಮಾಡ್ತಾ ಇರ್ತಾರಲ್ಲ, ಸಿಟಿಗಳಲ್ಲಿ ನೋಡಬೇಕಾದ್ರೆ ಮೋರಿ ಕ್ಲೀನ್ ಮಾಡೋರು ಅವರೇ ಇರ್ತಾರೆ, ರಸ್ತೆಯಲ್ಲಿ ಕಸ ಗುಡಿಸೋರು ಕೂಡ ಅವರೇ ಹೆಚ್ಚಾಗಿರ್ತಾರೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಚರಂಡಿ ಇರ್ತವೆ ನೋಡಿ ಪ್ರಿಯರ, ಅಂಥವು ಕೂಡ ಕೆಲವು ಸಂದರ್ಭಗಳಲ್ಲಿ ಅವರೇ ಕ್ಲೀನ್ ಮಾಡ್ತಾ ಇರ್ತಾರೆ. ದುರ್ವಾಸನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. SC ಜನಾಂಗದವ್ರಿಗೇನೆ ಹೆಚ್ಚಾಗಿ ಇಂಥ ಕೆಲಸವನ್ನು ಕೊಡ್ತಾ ಇರ್ತಾರೆ. ಅವರು ಪ್ರಶಾಂತವಾಗಿ
ಜೀವಿಸೋದಕ್ಕೆ ಸರ್ಕಾರದವರು ಅಂದರೆ ರಾಜ್ಯಾಂಗವು ಭಾರತ ಸಂವಿಧಾನ ಒಂದು ಒಳ್ಳೆ ರೀತಿಯಿಂದ ಅವ್ರಿಗೇನೋ ಮೀಸಲಾತಿ ಏರ್ಪಾಟ್ ಮಾಡಿದೆ ಜೀವಿಸಿಲ್ಲ ಅಂತೇಳಿ ಅದನ್ನು ಕೂಡ ರದ್ದು ಮಾಡಿದ್ರೆ ಅದು ಕೂಡ ಯೇಸು ಕ್ರಿಸ್ತರ ಬಳಿಗೆ ಹೋಗ್ತಾ ಇದ್ದಾರೆ, ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ್ದಾರೆ, ಅದಕ್ಕೆ ರದ್ದು ಮಾಡ್ತೀವಿ ಅಂತೇಳಿ ಅವರಿಗೆ ಚಿಕ್ಕದು ಬರುವಂಥ ಅದನ್ನು ಕೂಡ ರದ್ದು ಮಾಡಿದ್ರೆ ಪಾಪ ಆ ಜನಾಂಗದವರು ಎಲ್ಲಿಗೆ ಹೋಗ್ತಾರೆ? ಅದರಲ್ಲಿ ಕೆಲವರು ಬುದ್ಧಿವಂತರು ವಿದ್ಯಾವಂತರು ಇದ್ದಾರೆ, ಉನ್ನತರಾಗಿ ಇದ್ದಾರೆ, ಅವ್ರ ಬಗ್ಗೆ ಚಿಂತೆ ಇಲ್ಲ. ಆ ಸಮಾಜದಲ್ಲಿ ಇನ್ನೂ ಬಡವರು ಕೆಲವರು ಇದ್ದಾರಲ್ಲ, ಎಸ್ ಸಿ ಸಮಾಜದಲ್ಲಿ ಇನ್ನೂ ಬಡ ಸ್ಥಿತಿಯಲ್ಲಿ ವಿದ್ಯೆ ಇಲ್ಲದ ಸ್ಥಿತಿಯಲ್ಲಿ ಕಷ್ಟದಲ್ಲಿ ಇದ್ದಂಥ ಜನಾಂಗದವ್ರು ಇದ್ದಾರಲ್ಲ, ಹೋಗ್ಲಿ ಯೇಸು ಕ್ರಿಸ್ತನ ನಂಬಿಕೊಂಡಾಗ ಚರ್ಚ್ಗಳಲ್ಲಿ ಏನಾದರೂ ಸಂಬಳ ಕೊಡ್ತಾರ? ಅವ್ರಿಗೆ ಮೀಸಲಾತಿ ಏನಾದರೂ ಅಲ್ಲಿ ಸಿಗುತ್ತಾ? ಮತ್ತೆ ಯಾಕೆ ಹೋಗ್ತಾರೆ ಚರ್ಚಿಗೆ? ಚರ್ಚಿಗೆ ಯಾಕೆ ಹೋಗ್ತಾರೆ? ಪ್ರಾರ್ಥನೆಗೆ ಯಾಕೆ ಹೋಗ್ತಾರೆ? ದೇವರನ್ನ ನಂಬಿಕೊಂಡಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆನಂದ ಸಿಗುತ್ತೆ, ಉಲ್ಲಾಸ ಸಿಗುತ್ತೆ, ಸ್ವಲ್ಪ ಪ್ರಶಾಂತವಾಗಿ ನಾವು ಇರ್ಬೋದು ಅಂತೇಳಿ ಪಾಪ ಏನೋ ಒಂದು ಪ್ರಾರ್ಥನೆಗೆ ಹೋಗ್ತಾರೆ, ಕೂತ್ಕೊಳ್ತಾರೆ, ದೇವರನ್ನ ಘನಪಡಿಸ್ತಾರೆ. ಇದು ನಡೀತಾ ಇದೆ. ನೋಡುವಾಗ ಅಲ್ಲೇನು ಅವರಿಗೆ ಸಂಬಳ ಇಲ್ಲ, ಅವ್ರಿಗೇನು ಬಡ ಸ್ಥಿತಿಯಲ್ಲಿ ಹೇಗಿದ್ದಾರೋ ಹಾಗೇನೇ ಇದ್ದಾರೆ ಪ್ರಿಯರೇ. ಬಡ ಸ್ಥಿತಿಯಲ್ಲಿ ಹೇಗಿದ್ದಾರೋ ಹಾಗೇನೇ ಇದ್ದಾರೆ. ಒಂದ್ಸಾರಿ ವಿಚಾರ ಮಾಡಿ, ಅಲ್ಲೆಲ್ಲೆಲ್ಲಿ ವಿಚಾರ ಮಾಡಿ. ಸರ್ಕಾರದಿಂದ ಯಾವುದೊಂದು ಮೀಸಲಾತಿ ಬರುತ್ತೆ, ಏನೋ ಬಂದಿದ್ದು ಊಟ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಆ ಕೆಲಸ ಕೂಡ ನೋಡುವಾಗ ಕಸ ಗುಡಿಸೋದು, ಇಲ್ಲಾಂದರೆ ಚರಂಡಿ ಕ್ಲೀನ್ ಮಾಡೋದು, ಇಲ್ಲಾಂದರೆ ಇನ್ನೂ ಅನೇಕ ಈ ಬಾತ್ರೂಮ್ಗಳು ಕ್ಲೀನ್ ಮಾಡೋದು, ಇಂಥವೇ ಹೆಚ್ಚಾಗಿ ಅವ್ರಿಗೆ ಕೆಲಸ ಕೊಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವರೇ ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮನೆ ಕಟ್ಟೋ ಕೆಲಸ, ಸಿಮೆಂಟು ಹೊರುವಂಥ ಕೆಲಸ. ಏನ್ರಿ ನಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಒಂದು ರೀತಿಯಲ್ಲಿ ಅವ್ರು ಒಳ್ಳೆ ರೀತಿಯಲ್ಲಿ ಬದುಕಲಿ ಅಲ್ಲ ರೀ, ಸಂತೋಷವಾಗಿ ಬದುಕಲಿ ಅಲ್ಲ. ಮತ್ತು ಮಿಕ್ಕಿದವ್ರು ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಾಯ್ತು. ಅವ್ರಿಗೆ ಗಮನಿಸ್ರಿ, 4 ಮಂದಿ ಅಣ್ಣ ತಮ್ಮಂದರಲ್ಲಿ ಒಬ್ಬ ವ್ಯಕ್ತಿಗೆ ಅದರಲ್ಲಿ ಏನೂ ಇಲ್ಲ, ಬಡ ಸ್ಥಿತಿಯಲ್ಲಿದ್ದಾನೆ. ಯಾರೋ ಕನಿಕರಿಸಿ ಒಂದು ಊಟದ ಪಾಕಿಟ್ ತಂದು ಕೊಟ್ಟಾಗ ಮಿಕ್ಕಿದವರು ಅದನ್ನು ಕೂಡ ಹೇಳ್ಕೊಂಡ್ರೆ ಹೇಗಿರುತ್ತೆ ಹೇಳಿ? ನೋಡಿದವ್ರು ಏನಂತಾರೆ? ಅಲ್ಲ ಕಣೋ ಪಾಪ, ಏನಿಲ್ಲ, ಊಟ ಇಲ್ಲ ಆ ಮನುಷ್ಯನಿಗೆ, ತಿನ್ನಲಿ ಬಿಡು ಅಂತೇಳಿ ಕನಿಷ್ಠ ಪಕ್ಷದಲ್ಲೇ ನಾವು ಏನು ಮಾಡ್ತೀವಿ? ನಾವೆಲ್ಲರೂ ಏನು ಮಾಡ್ತೀವಿ ಹೇಳಿ? ನೋಡಿದಾಗ ಯಾರು ಕಸ್ಕೊಂಡಿದ್ದಾರೋ ಅವ್ರಿಗೇನೆ ಬೈತೀವಿ, ಯಾರು ಅದನ್ನು ಎಳ್ಕೊಂಡಿದ್ದಾರೋ ಅವ್ರಿಗೆ ಬುದ್ಧಿ ಹೇಳ್ತೀವಿ. ಪಾಪ ಏನಿಲ್ಲ, ಆ ಮನುಷ್ಯನಿಗೆ ಅನಾರೋಗ್ಯದಲ್ಲಿದ್ದಾನೆ, ಬಡ ಸ್ಥಿತಿಯಲ್ಲಿದ್ದಾನೆ, ತಿನ್ನೋದಕ್ಕೆ ಏನಿಲ್ಲ. ಆ ಮನುಷ್ಯನ ಕೈಯಲ್ಲಿ ನೀವು ಎಳ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವಾಗ ನಮ್ಮ ದೇಶದಲ್ಲಿ ಉನ್ನತರು ಅಧಿಕಾರಿಗಳು ಎಲ್ಲರಿದ್ದಾರೆ. ಇವಾಗ ಹೆಚ್ಚಾಗಿ ಎಸ್ ಸಿ ಜನಾಂಗದವ್ರು ಇದ್ದಾರಲ್ಲ, ಒಂದು ರೀತಿಯಲ್ಲಿ ಬಡತನದಲ್ಲಿ ಏನೂ ಇಲ್ಲದ ಸ್ಥಿತಿಯಲ್ಲಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕನಿಕರಿಸಿ ಮೀಸಲಾತಿಯನ್ನು ಏರ್ಪಾಟ್ ಮಾಡಿರುವಾಗ ಅದನ್ನು ಕೂಡ ಕಸ್ಕೊಂಡಾಗ ಏನು ಊಟ ಮಾಡ್ತಾರೆ ಅವರು? ಬದುಕೋದು ಬೇಡವಾ? ಅವರು ಬೇಡ ಅಂತೀರಾ? ಮಿಕ್ಕಿದವರು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಆಲೋಚನೆ ಮಾಡಬೇಕಲ್ಲ. ನಮ್ಮ ಅಣ್ಣ ತಮ್ಮಂದಿರಲ್ಲ, ನಮಗಿಂತ ದೊಡ್ಡವರಾದರೆ ಅಣ್ಣಂದಿರು, ನಮಗಿಂತ ಚಿಕ್ಕವರಾದರೆ ತಮ್ಮಂದಿರು ಅಂತೇಳಿ ಈ ರೀತಿ ಭಾವಿಸಿ ಅವರಿಗೆ ಒಳ್ಳೇದು ಆಗಲಿ ಅಂತೇಳಿ ನಾವು ಯೋಚನೆ ಮಾಡ್ಬೋದಲ್ಲ. ನಮ್ಮ ಧರ್ಮ ನಮ್ಮ ಧರ್ಮ ನಮ್ಮ ಧರ್ಮ ಏನ್ರಿ? ಒಬ್ಬ ಮನುಷ್ಯನು ಯಾವ ದೇವರನ್ನಾದರೂ ನಂಬಬಹುದು ಅಂತೇಳಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಇದೆಯಲ್ಲ. ಅಂದರೆ ಒಬ್ಬ ಮನುಷ್ಯನು ತನಗೆ ಮನಸ್ಸಿಗೆ ಬಂದಂಥ ದೇವರುಗಳನ್ನು ಪೂಜೆ ಮಾಡುವಂಥ ಅಧಿಕಾರ ಆ ಮನುಷ್ಯನಿಗೆ ಇಲ್ವಾ? ಸರ್ಕಾರದವರು ಏನು ನೇಮಿಸಿದಾರೋ ಅದನ್ನೇ ಪೂಜಿಸಬೇಕಾ? ಅಂದರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಇಲ್ವಾ? ಒಬ್ಬ ಮನುಷ್ಯನಿಗೆ ಸ್ವಾತಂತ್ರ್ಯ ಇಲ್ವಾ? ಅಂದರೆ ನನಗೆ ಇಷ್ಟ ಬಂದಂಥ ದೇವರನ್ನು ಪೂಜಿಸುವಂಥ ಸ್ವಾತಂತ್ರ್ಯ ನನಗಿಲ್ವಾ? ನನಗೆ ಎಲ್ಲಿ ಸಮಾಧಾನ ಸಿಗುತ್ತೆ? ನನಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ? ನನಗೆ ಎಲ್ಲಿ ಆನಂದ ಸಿಗುತ್ತೆ? ನಾನು ಎಲ್ಲಿ ಸಮಾಧಾನವಾಗಿ ಬದುಕೋದಕ್ಕಾಗುತ್ತೆ? ಎಲ್ಲಿ ನನಗೆ ಸಮಾಧಾನ ಸಿಗುತ್ತೆ? ಅಲ್ಲಿ ಹೋಗುವಂಥ ಅಧಿಕಾರ ನನಗಿಲ್ವಾ? ಹೋಗುವಂಥ ಅಧಿಕಾರ ಎಸ್ ಸಿ ಜನಾಂಗದವ್ರಿಗಿಲ್ವಾ? ಇಲ್ಲಿ ಇದ್ರೇನೆ ಮೀಸಲಾತಿ, ಇಲ್ಲದೆ ಹೋದರೆ ರದ್ದಾಗುತ್ತಾ? ಅದೇಗೆ ನ್ಯಾಯನ ಇದು? ಇದು ನ್ಯಾಯವಾದಂಥ ತೀರ್ಪ?
ಹಿರಿಯರು ತೀರ್ಪು ಮಾಡಿದ್ದಾರೆ. ಮತ್ತು ಮಿಕ್ಕಿದವರು ಅಣ್ಣ ತಮ್ಮಂದಿರಿದ್ದೀವಲ್ಲ, ನಾವು ಒಳ್ಳೇದಾಗಲಿ ಅಂತೇಳಿ ಭಾವಿಸ್ಬೇಕಲ್ಲ. ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಈ ಮೀಡಿಯದವ್ರು ಎಲ್ಲರನ್ನೂ ನೋಡಿ ಒಂದು ಸಾರಿ ಖುಷಿ ಪಡ್ತಾ ಇದ್ದಾರೆ. ಮಹತ್ವವಾದ ತೀರ್ಪು ಮಾಡಿತು ಸುಪ್ರೀಂ ಕೋರ್ಟು. ಗಮನಿಸ್ರಿ, ಬೌದ್ಧ ಧರ್ಮದಲ್ಲಿ ಹೋದಾಗ SC ಹೋಗಲ್ಲ ಅಂತ ಹೇಳ್ತಾರೆ. ಸಿಖ್ ಧರ್ಮವನ್ನು ಸ್ವೀಕರಿಸಿದರೆ SC ಹೋಗಲ್ಲ ಅಂತ ಹೇಳ್ತಾರೆ. ಹಿಂದೂ ಧರ್ಮವನ್ನು ಸ್ವೀಕರಿಸಿದರೆ SC ಧರ್ಮ ಹೋಗಲ್ಲ ಅಂತ ಹೇಳ್ತಾರೆ. ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದರೇನೆ SC ಧರ್ಮ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ? ಅಲ್ಲೇನಿದೆ? ಏನಲ್ಲಿ? ವಿದೇಶಿ ಧರ್ಮ ಅಂತನ? ಅನ್ಯರ ಮತ ಅಂತನ? ಅನ್ಯರ ಮತ ಏನು? ಅನ್ಯರ ಮತ ಅಂದರೆ ವಿದೇಶಿಯಿಂದ ಬಂದದ್ದು ಏನು ನಾವು ಬಳಸ್ತಾ ಇಲ್ವಾ? ವಿದೇಶಿಯಿಂದ ಬಂದದ್ದು ಏನು ಬಳಸ್ತಾ ಇಲ್ವಾ? ಭಾಷೆ, ಇಂಗ್ಲೀಷ್ ಭಾಷೆ ಯಾರ್ದದು? ಇಂಗ್ಲೀಷ್ ಮಾತಾಡುವಂಥ ಭಾಷೆ ಯಾರ ಭಾಷೆ ಅದು? ಅಮೇರಿಕದವ್ರದ್ದು. ಇಂಗ್ಲೀಷ್ ಅವ್ರು ಮಾತಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಅವ್ರ ಭಾಷೆಯನ್ನು ನಾವು ಯಾಕೆ ಮಾತಾಡ್ತಾ ಇದ್ದೀವಿ? ಯಾಕೆ ಇಂಗ್ಲೀಷ್ ಅಕ್ಷರಗಳನ್ನು ಬರಿತೀವಿ? ಇಂಗ್ಲೀಷ್ ಅವ್ರದಲ್ವಾ? ಇಂಗ್ಲೀಷ್ ಬುಕ್ಸುಗಳು ಬೇಕು, ಇಂಗ್ಲೀಷ್ ಅಕ್ಷರಗಳು ಬೇಕು, ಇಂಗ್ಲೀಷು ಭಾಷೆ ಬೇಕು. ಅದು ಮಾತ್ರವಲ್ಲದೆ ಹೊರದೇಶದವರು ತಯಾರು ಮಾಡಿರುವಂಥ, ಅಂದರೆ ಕ್ರೈಸ್ತರು ತಯಾರು ಮಾಡಿರುವಂಥ ಕೊಡುಗೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಲ್ಲ. ಟ್ರೈನನ್ನು ಬಳಸ್ಕೊಳ್ತಾ ಇದ್ದೀವಿ. ಯಾರು ತಯಾರು ಮಾಡಿದ್ದು ಟ್ರೈನನ್ನು? ಕ್ರೈಸ್ತರು ತಯಾರು ಮಾಡಿದ್ದು. ಅದೇ ಪ್ರಕಾರ ಬಸ್ಸುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಬಸ್ಸುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಅಂದರೆ ಅದು ಯಾರು ಕಂಡಿದ್ದು? ಯಾರು ಕಂಡುಕೊಂಡಿದ್ದು? ಕ್ರೈಸ್ತರು ಕಂಡುಕೊಂಡಿದ್ದು. ಹೌದಂತೀರ ಅಲ್ವಂತೀರ? ನೋಡಿ ಒಂದು ಸರಿ ವಿಚಾರ ಮಾಡಿ ಅಂತ ನೆನಪು ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಅಮೇರಿಕದ ಧರ್ಮ ಅಂತ ಹೇಳಿದ್ದು ನಮ್ಗೆ ಬೇಡ, ಇದು ನಮ್ಗೆ ಬೇಡ, ಅದರಲ್ಲಿ ಹೋದರೆ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂದಾಗ ಅಮೇರಿಕದವರು ಮಾತನಾಡಿರುವಂಥ ಇಂಗ್ಲೀಷ್ ಮಾತುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಲ್ಲ. ಅವ್ರು ಮಾತನಾಡುವಂಥ ಇಂಗ್ಲೀಷ್ ಭಾಷೆಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಅವ್ರು ತಯಾರು ಮಾಡಿರುವಂಥ ಟ್ರೈನ್ಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಅವ್ರು ತಯಾರು ಮಾಡಿರುವಂಥ ಬಸ್ಸುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಅವ್ರು ತಯಾರು ಮಾಡಿರುವಂಥ ವಿಮಾನಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಅವ್ರು ತಯಾರು ಮಾಡಿರುವಂಥ ಪ್ರಿಂಟಿಂಗ್ ಪ್ರೆಸ್ಸುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಅವ್ರು ತಯಾರು ಮಾಡಿರುವಂಥ ಒಂದು ಬುಕ್ಸ್ಗಳಾಗಿರ್ಬೋದು, ಪೆನ್ನುಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಅನೇಕ ವಸ್ತುಗಳು, ಅನೇಕ ಯಂತ್ರಗಳು ಅಮೇರಿಕದವರು, ಕ್ರೈಸ್ತರೇ ತಾನೇ ಹೆಚ್ಚಾಗಿ ತಯಾರು ಮಾಡಿದ್ದಾರೆ. ಅವೇ ವಸ್ತುಗಳನ್ನು ತಾನೇ ನಾವು ಬಳಸ್ಕೊಳ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಇಲ್ಲ ಅಂತೀರಾ? ಇಲ್ಲ ರೀ, ಟ್ರೈನು ನಮ್ಮ ಭಾರತೀಯರು ಕಂಡುಕೊಂಡಿದ್ದಾರೆ ರೀ. ಇಲ್ಲ ರೀ, ನಮ್ಮ ವಿಮಾನಗಳು ನಮ್ಮ ಭಾರತ ದೇಶದವ್ರು ಇದ್ದವರು ನಮ್ಮವರೇ ಹಿಂದೂಗಳೇ ಕಂಡುಕೊಂಡಿದ್ದಾರೆ ರೀ. ಇಲ್ಲ ರೀ, ಬಸ್ಸುಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಇದ್ದವರು ಹಿಂದೂಗಳೇ ಕಂಡುಕೊಂಡಿದ್ದಾರೆ ರೀ ಅಂತ ಏನಾದರೂ ತೋರ್ಸೋಕ್ಕಾಗತ್ತಾ ಪ್ರಿಯರೇ? ನಾನು ನಾನು ಏನೋ ಅಂದ್ಕೊಂಡು, ಏನೋ ದ್ವೇಷ ಇಟ್ಕೊಂಡು ಮಾತಾಡ್ತಾ ಇಲ್ಲ ಪ್ರಿಯರೇ. ನನ್ನ ಸಮಾಜಕ್ಕೆ ಅನ್ಯಾಯವಾಗ್ತಾ ಇದೆ, ನನ್ನ ಸಮಾಜಕ್ಕೆ ಅನ್ಯಾಯವಾಗ್ತಾ ಇದೆ. ನಾನು ಕೇಳ್ತಾ ಇದ್ದೀನಿ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಷ್ಟು ವಸ್ತುಗಳಿದೆ, ಎಷ್ಟು ಯಂತ್ರಗಳಿದೆ. ಒಂದು ಲೈಟ್ಗಳು, ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಎಲ್ಲ ಬಲ್ಫ್ಗಳಿದೆಯಲ್ಲ, ಬಲ್ಫ್ಗಳಾಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು. ಬಲ್ಫ್ಗಳು ಕಂಡುಕೊಂಡವ್ರು ಯಾರಪ್ಪ? ಅಣ್ಣಯ್ಯ ಹೇಳ್ಬೇಕಣ್ಣಯ್ಯ. ಬಲ್ಫ್ಗಳು ಎಲ್ಲ ಮನೆಗಳಲ್ಲಿ ಏನ್ರಿ ಬಲ್ಫ್ಗಳು ಬೆಳಗಿಸ್ತಾ ಇದ್ದೀವಲ್ಲ, ಯಾರು ಕಂಡುಕೊಂಡಿದ್ದಾರೆ ಹೇಳ್ಬೇಕು ಒಂದ್ಸಾರಿ? ಮೊಟ್ಟ ಮೊದಲು ವಿದ್ಯುತ್ ಶಕ್ತಿ ಯಾರು ಕಂಡುಕೊಂಡಿದ್ದಾರೆ? ಅದನ್ನು ಕೂಡ ನಾವು ಬಳಸ್ತಾ ಇದ್ದೀವಲ್ಲ. ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಳ್ತಾ ಇದ್ದೀವಿ. ಕ್ರೈಸ್ತರು ಕಂಡುಕೊಂಡಿದ್ದದೆಲ್ಲ ಕೂಡ ವಿದ್ಯುತ್ ಶಕ್ತಿಯನ್ನು ಆಗಿರ್ಬೋದು, ಬಲ್ಫ್ಗಳನ್ನು ಆಗಿರ್ಬೋದು, ಟ್ರೈನ್ಗಳನ್ನು ಆಗಿರ್ಬೋದು, ವಿಮಾನಗಳನ್ನು ಆಗಿರ್ಬೋದು, ಇವೆಲ್ಲ ಕೂಡ ಏನ್ರಿ ಕ್ರೈಸ್ತರು ಕಂಡುಕೊಂಡಿದ್ದಾರೆ. ಕ್ರೈಸ್ತರ ಕೊಡುಗೆಗಳಿವೆಲ್ಲ ಕೂಡ ಯೇಸು ಕ್ರಿಸ್ತರನ್ನು ನಂಬಿಕೊಂಡಂಥ ಕ್ರೈಸ್ತರ ಕೊಡುಗೆಗಳಿವೆಲ್ಲ ಕೂಡ. ಅಷ್ಟೇ ಯಾಕೆ, ದಿನಾಂಕವನ್ನು ನಾವು ಬರಿತಾ ಇದ್ದೀವಲ್ಲ ಪ್ರತಿ ಒಬ್ಬರು ಕೂಡ. ದಿನಾಂಕ ಇವತ್ತು ಪೆನ್ ಹಿಡಿದು ಏನಪ್ಪ, ಪ್ರತಿಯೊಬ್ಬರು ಕೂಡ ಪೆನ್ ಹಿಡಿದು ಡೇಟ್ ಬರೀತಾರಲ್ಲ, ದಿನಾಂಕ. ಯಾರು ಹುಟ್ಟಿದ್ದು ದಿನಾಂಕ? ಇದು 2026ನೇ ವರ್ಷ ಆಗಿದೆ ಎಂದು ಪೆನ್ ಹಿಡಿದು ಪ್ರಪಂಚ ದೇಶದಲ್ಲಿ ಎಲ್ಲರೂ ಬರಿತಾ ಇದ್ದಾರಲ್ಲಪ್ಪ. ಯಾರು ಹುಟ್ಟಿ ಇಷ್ಟು ವರ್ಷ ಆಗಿದೆ? ಯೇಸು ಕ್ರಿಸ್ತರು ಹುಟ್ಟಿ ಇಷ್ಟು ವರ್ಷ ಆಗಿದೆ ಎಂದು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಹೇಳಿ ಬ್ಯಾಂಕುಗಳಲ್ಲಾಗಿರ್ಬೋದು, ಕಂಪನಿಗಳಲ್ಲಿ ಆಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಎಲ್ಲದರಲ್ಲಿ ಡೈರಿಯಲ್ಲಿ ಬರ್ಕೊಳ್ತಾ ಇದ್ದೀರಿ. ಅಂದರೆ ಯಾರು ಹುಟ್ಟಿ? ಯೇಸು ಕ್ರಿಸ್ತರು ಹುಟ್ಟಿತಾನೆ. ಸ್ವಲ್ಪ ಯೋಚನೆ ಮಾಡಿ, ನಾನೇನು ಕತೆ ಹೇಳ್ತಾ ಇಲ್ಲ, ಯೋಚನೆ ಮಾಡಿ, ವಿಚಾರ ಮಾಡಿ ಒಂದ್ಸಾರಿ. ಯೇಸು ಕ್ರಿಸ್ತರು ಹುಟ್ಟಿ ಇಷ್ಟು ವರ್ಷಗಳಾಗಿದೆ ಎಂದು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಎಂದು ಪೆನ್ ಹಿಡಿದು
ಬರಿತಾ ಇದ್ದಾರೆ ಅಂದರೆ ಆ ಯೇಸು ಕ್ರಿಸ್ತರದು ದಿನಾಂಕಗಳು. ವಸ್ತುಗಳು, ತುಂಬ ವಸ್ತುಗಳು, ಒಂದ್ಸಾರಿ ವಿಚಾರ ಮಾಡಿ, ತುಂಬ ವಸ್ತುಗಳು, ಬಹಳ ಯಂತ್ರಗಳು ಕ್ರೈಸ್ತರೇ ಕಂಡುಕೊಂಡಿದ್ದಾರೆ. ಅವರು ಕಂಡುಕೊಂಡು ಈ ಪ್ರಪಂಚಕ್ಕೆ ಕೊಡುಗೆಗಳಾಗಿ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಅವೆಲ್ಲ ನಮ್ಗೆ ಬೇಕು, ಅವರ ಬೋಧನೆ ಮಾತ್ರ ನಮ್ಗೆ ಬೇಡ. ಅವೆಲ್ಲ ನಮ್ಗೆ ಬೇಕು, ಚರ್ಚ್ ಮಾತ್ರ ನಮ್ಗೆ ಬೇಡ. ಅವೆಲ್ಲ ನಮ್ಗೆ ಬೇಕು, ಚರ್ಚ್ಗೆ ಹೋದರೆ ಮೀಸಲಾತಿ ರದ್ದು. ಇದೆಂಥ ನ್ಯಾಯ? ಅಮಾಯಕರು, ದಲಿತ ಕ್ರೈಸ್ತರು, SC ಕ್ರೈಸ್ತರು ಅಮಾಯಕರು. ಏನೋ ಸಮಾಧಾನ ಸಿಗುತ್ತಂತ ಬರ್ತಾರೆ ರೀ ಚರ್ಚಿಗೆ. ಚರ್ಚಿನಲ್ಲಿ ಏನು ಕೊಡ್ತಾರೆ ಪ್ರೇಯರ್? ಯಾರು ಕೊಡ್ತಾರೆ ಪ್ರೇಯರ್? ಅವ್ರಿಗೇನು ಮೀಸಲಾತಿ? ಏನೋ ಕೊಟ್ಬಿಡ್ತಾರೆ. ಯಾರಿಗೆ ಕೊಡ್ತಾರೆ ಪ್ರೇಯರೇ? ಯಾರು ಕೊಡ್ತಾರೆ? ಯಾಕೆ ಕೊಡ್ತಾರೆ? ದೇವರನ್ನ ನಂಬಿಕೊಂಡಾಗ ಆ ದೇವರು ನಮಗೆ ಸಮಾಧಾನ ಕೊಡ್ತಾರೆ. ಅದೊಂದು ನಂಬಿಕೆ. ಯೇಸು ಕ್ರಿಸ್ತರನ್ನು ತಿಳ್ಕೊಂಡಿದ್ದಾರೆ, ಅದೊಂದು ನಂಬಿಕೆ ಮೇಲೆ ನಡೀತಾ ಇದ್ದಾರೆ. ಹಾಗಂತೇಳಿ ಜಾತಿ ಬದಲಾಯ್ತಾ? ಬುದ್ಧ ಧರ್ಮದಲ್ಲಿ SC ಜನಾಂಗದವರು ಸೇರಿದ್ರೆ ಅಂತ ತಿಳ್ಕೊಳ್ಳಿ. ಆ ಉನ್ನತ ಸ್ಥಾನದಲ್ಲಿ ನೋಡ್ತಾರಾ? ಓಕೆ, SC ಜನಾಂಗದವರು ಹಿಂದೂ ಧರ್ಮದಲ್ಲಿ ಸೇರಿದ್ದಾರೆ ಅಂತ ತಿಳ್ಕೊಳ್ರಿ. ಒಂದು ಉನ್ನತವಾಗಿ ಅಂದರೆ ಎಲ್ಲ ಗುಡಿಗಳಲ್ಲಿ ಇವರನ್ನ ಬಿಡ್ತಾರ? ಎಲ್ಲ ಗುಡಿಗಳಲ್ಲಿ ಪೂಜೆ ಮಾಡಿಕೊಳ್ಳೋದಕ್ಕೆ ಬಿಡ್ತಾರ? ಮಂದಿರಗಳಲ್ಲಿ ಎಲ್ಲರಿಗೂ ಸಮಾನ ಇದೆಯಾ? ಒಂದು ಸರಿ ನೋಡಿ. ನಾನು ಜಸ್ಟ್ ನನಗೇನು ಡೌಟ್ ನನಗಷ್ಟೇ. ಇದೇ ರೀ ಅಂತಂದರೆ ನನಗೆ ತಿಳಿಸಿ ಒಂದು ಸಾರಿ, ಪರವಾಗಿಲ್ಲ. ನನ್ನ ಫೋನ್ ನಂಬರ್ ಇರುತ್ತೆ ಬೇಕಾದರೆ. ಇಂಥ ಕಡೆ ಇದೆ ರೀ, ಇಂಥ ಕಡೆ ಇದೆ ರೀ, ಪರವಾಗಿಲ್ಲ ರೀ, ಎಲ್ಲ ಟೆಂಪಲ್ಗಳಿಗೆ ಹೋಗ್ಬೋದು ರೀ, SC ಜನಾಂಗದವರು ಎಲ್ಲ ಗುಡಿಗಳಿಗೆ ಹೋಗ್ಬೋದು ರೀ, ನಮ್ಮ ದೇಶದಲ್ಲಿ ಎಲ್ಲ ಊರಿನಲ್ಲಿ ಎಲ್ಲ ಕಡೆ ಇರ್ಬೋದು ರೀ ಅವರು. ಈಗಲೂ ಕೂಡ ವಿಜ್ಞಾನ ಬೆಳೆದಂಥ ಈ ಸಮಾಜದಲ್ಲಿ ಈಗಲೂ ಕೂಡ ಈ ಗೊಂದಲ ಏನು? ನನಗೆ ಒಂದೇ ನೋವು, SC ಸಮಾಜಕ್ಕಾಗಿರ್ಬೋದು, ST ಸಮಾಜಕ್ಕಾಗಿರ್ಬೋದು, ಯಾವುದೇ ಸಮಾಜಕ್ಕಾಗಿರ್ಬೋದು ಅನ್ಯಾಯ ಆಗಬಾರ್ದು. ಯಾರ್ಯಾರಿಗೆ ಏನು ಸಿಗುತ್ತೋ ಅದು ಸಿಗಲಿ. ಯಾರ್ಯಾರು ಯಾವ್ಯಾವ ದೇವರುಗಳನ್ನು ನಂಬಿಕೊಂಡು ಹಿಂಬಾಲಿಸ್ತಾರೋ ನಂಬಿ ಹಿಂಬಾಲಿಸ್ಲಿ. ಇಲ್ಲಿ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು. ಯಾರು ನೀವು? ಇಂಥ ಕಡೆ ಹೋಗ್ಬಾರ್ದು ಅನ್ನೋಂಥ ಹಕ್ಕಿಯ ಯಾರು ಕೊಟ್ಟಿದ್ದಾರೆ? ಅಂದರೆ ನಮ್ಗೆ ಸ್ವಾತಂತ್ರ್ಯ ಇಲ್ವಾ? ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತೀವಲ್ಲ ನಾವು. ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ಬಂದಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತೇಳಿ ಎಲ್ಲರೂ ಕೂಡ ಬಾವುಟವನ್ನು ಆರಿಸಿಕೊಂಡು ಸಂತೋಷ ಪಡ್ತೀವಲ್ವಾ? ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಅಕ್ಕ ತಂಗಿಯರು, ಭಾರತೀಯರೆಲ್ಲರೂ ಕೂಡ ಒಂದೇ ಅಂತೇಳಿ ಸಂತೋಷ ಪಡ್ತೀವಿ, ಆನಂದ ಪಡ್ತೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತೇಳಿ. ಎಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ? ಮೇಲ್ವರ್ಗದವರು ಉನ್ನತವಾಗಿ ನಡೀತಾ ಇದ್ದಾರೆ, ಕೆಳವರ್ಗದವ್ರು ನೋಡುವಾಗ ಇವಾಗಲೂ ಕೂಡ ಎಲ್ಲೋ ಇದ್ದಾರೆ, ಅವರಿಗೆ ಅನ್ಯಾಯವಾಗ್ತಾ ಇದೆ. ಮತ್ತು ಉನ್ನತವಾಗಿದ್ದವರು ಯೋಚನೆ ಮಾಡಬೇಕಲ್ಲ ಅವ್ರ ಬಗ್ಗೆ. ಎಲ್ಲ ಮೀಡಿಯಾದವ್ರು ನೋಡಿ ಖುಷಿ ಪಡ್ತಾ ಇದ್ದಾರೆ. ಖುಷಿ ಏನು ಖುಷಿಯಪ್ಪ? ನಿನ್ನ ತಮ್ಮನಪ್ಪ, ನಿನ್ನ ಅಣ್ಣನು, ನಿನ್ನ ತಮ್ಮನು ಬಾಧೆಯಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ಸಮಾಧಾನ ಪಡಿಸು ಒಂದು ರೀತಿಯಲ್ಲಿ. ಚರ್ಚಿಗೆ ಯಾಕೆ ಹೋಗ್ತಾರೆ ಹೇಳಿ? ಸಮಾಧಾನಗೋಸ್ಕರ ತಾನೇ ಹೋಗೋದು. ಪ್ರಾರ್ಥನೆಗೆ ಯಾಕೆ ಹೋಗ್ತಾರೆ ಹೇಳಿ? ನೀವು ಬೇರೆ ಬೇರೆ ಟೆಂಪಲ್ಗಳಿಗೆ ಹೋಗ್ತೀರಾ, ಪ್ರಾರ್ಥನೆಗೆ ಯಾಕೆ ಹೋಗ್ತೀರಾ? ಸಮಾಧಾನಗೋಸ್ಕರ ಹೋಗ್ತೀರಾ? ಜಾತಿಯನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗ್ತೀರಾ? ಯಾಕೆ ಹೋಗ್ತೀರಾ? ಯಾಕೆ? ಎಲ್ಲಿಗೋದ್ರೂ ಕೂಡ ನಮಗೆ ಸಮಾಧಾನ ಬೇಕು, ನಮಗೆ ಸಂತೋಷ ಬೇಕು. ಎಲ್ಲಿಗೋದ್ರೂ ಕೂಡ ಇಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಅಲ್ಲಿ ಸಮಾಧಾನ ಸಿಕ್ಕಿಲ್ಲ ಅಂದರೆ ಇಲ್ಲಿಗೆ ಹೋಗ್ತಾರೆ, ಇಲ್ಲಿ ಸಮಾಧಾನ ಸಿಕ್ಕಿಲ್ಲ ಅಂದರೆ ಮತ್ತೊಂದು ಕಡೆ ಹೋಗ್ತಾರೆ, ಅಲ್ಲಿ ಸಮಾಧಾನ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗ್ತಾರೆ. ಅದು ಅವರವರ ನಂಬಿಕೆ, ಅವರವರ ಭಕ್ತಿ, ಅವರವರ ಪ್ರೀತಿ. ಅವ್ರ ಹೃದಯ ಒಪ್ಪಬೇಕಲ್ಲ. ಅವರು ಹೃದಯ ಒಪ್ಪದೆ ಹೋದರೆ ಉಪಯೋಗ ಏನಿದೆ? ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರು, ಎಲ್ಲರೂ ಒಂದೇ. ಆದರೆ ಮೀಸಲಾತಿ ಅಂದಾಗ ಯಾರ್ಯಾರಿಗೆ ಏನು ಸಿಗುತ್ತೋ ಅದು ಕಾನೂನು ಮೂಲಕ ಸಿಗಬೇಕು, ತಗೊಳ್ಳಿ, ಒಳ್ಳೆ ರೀತಿಯಿಂದ ಇರಲಿ ಅಂತೇಳಿ ಹಾರೈಸುವಂಥದ್ದು, ಶುಭ ಕೋರುವಂಥದ್ದು ಒಳ್ಳೆಯದಾಗುತ್ತೆ ರೀ. ಬಡವರಿಗೆ ಅನ್ಯಾಯ ಆದಾಗ, ಬಡವರಿಗೆ ಮೋಸ ಆದಾಗ ನಾವು ಹೊಟ್ಟೆ ತುಂಬ ಊಟ ಮಾಡಿ ಹೇಗ್ರಿ ಸುಖವಾಗಿರ್ತೀವಿ? ಹೇಗೆ ಸುಖವಾಗಿರ್ತೀವಿ? ಇನ್ನೊಬ್ಬರ ಬಾಧೆಯಲ್ಲಿ ಏನ್ರಿ, ತಮ್ಮನು ಇಲ್ಲಾಂದರೆ ಅಣ್ಣನು ಹೊಟ್ಟೆ ಹಸಿದುಕೊಂಡು ಬಾಧೆಯಲ್ಲಿದ್ದರೆ ನಮಗೆ ಸುಖವಾಗಿರ್ತೀವ?
ಸುಖವಾಗಿ ನಿದ್ದೆ ಬರುತ್ತಾ? ಕೊರಗುತ್ತಾ ಇದ್ದರೆ? ದೇವರ ವಿಷಯದಲ್ಲಿ ಮಾತಾಡಬಾರ್ದು. ಅವ್ರವ್ರ ಇಷ್ಟ ಅದು, ಅವ್ರವ್ರ ಇಷ್ಟ. ಯಾವ ದೇವರನ್ನು ತಿಳ್ಕೊಂಡು ನಂಬ್ತಾರೋ ನಂಬಿಕೊಳ್ಳಿ, ಹಿಂಬಾಲಿಸಲಿ. ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ, ಮತ ಸ್ವೇಚ್ಛೆ ಇದೆ ಅಂತ ಹೇಳ್ತಾರೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ಕ್ರೈಸ್ತ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಪ್ರಾರ್ಥನೆ ಮಾಡ್ಕೊಳ್ಳೋ, ಎಲ್ಲಾದರೂ ಪ್ರಾರ್ಥನೆಗೆ ಕೂತ್ಕೊಳ್ತಾರಲ್ಲ, ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ. ಕರಪತ್ರಿಕೆಗಳು ಕೊಟ್ಟಾಗ ಅಲ್ಲಿ ಹೋಗಿ ಕಿರಿಕಿರಿ ಮಾಡ್ತಾರೆ. ಕೇಸ್ಗಳು ಹಾಕ್ಬಿಡೋದೆ ಏಕ್ದಮ್, ಹಿಂದೆ ಮುಂದೆ ನೋಡದೆ FIR ಬುಕ್ ಮಾಡಿಬಿಡ್ತಾರೆ. ಏನಿದು? ಎಲ್ಲಿ ಹೋಗ್ತಾ ಇದೆ ಸಮಾಜ? ನಾನು ಎಲ್ಲರಿಗೂ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ಸಮಾಧಾನವಾಗಿ ಇರಬೇಕು, ಎಲ್ಲರೂ ಸಮಾಧಾನವಾಗಿ ಬದುಕಬೇಕಷ್ಟೇ ಈ ಲೋಕದಲ್ಲಿ, ಈ ಸಮಾಜದಲ್ಲಿ. ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ಒಂದೇ. ಆದರೆ ಭಕ್ತಿ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ ಅವರವರ ಭಕ್ತಿ ಮೇಲೆ ಹೋಗಲಿ, ಅವರವ್ರ ನಂಬಿಕೆ ಅದು. ನೋವಾಗಿದೆ, ಬಾಧೆ ಆಗಿದೆ, ನಮ್ಮ ಸಮಾಜಕ್ಕೆ ಅನ್ಯಾಯವಾಗ್ತಾ ಇದೆ, ಅದಕ್ಕೆ ಕೂಗ್ತಾ ಇದ್ದೀನಿ ಅಷ್ಟೇ. ಅಮಾಯಕ ಜನಾಂಗದವರು, ಅವರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ನ್ಯಾಯ ಕಲ್ಪಿಸಬೇಕು, ಅವರಿಗೆ ನ್ಯಾಯ ಸಿಗಬೇಕು, ಅವ್ರು ಎಲ್ಲಿದ್ದರೂ ಕೂಡ ನ್ಯಾಯ ಸಿಗಬೇಕು. ಯಾಕೆಂದರೆ ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಬಂದಾಗ ಒಂದೇ ಸಮಾಧಾನ. ಪ್ರಭು ಕರೀತಾರೆ, ಎಲ್ಲ ಜನಾಂಗದವರೇ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಪ್ರಭು. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಅಂತ ಹೇಳ್ತಾರೆ ಪ್ರಭು. ಅಂದರೆ ಅವರ ಬಳಿಗೆ ಬಂದಾಗ, ಯೇಸು ಕ್ರಿಸ್ತರ ಬಳಿಗೆ ಬಂದಾಗ, ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾಗ ಒಂದು ಸಮಾಧಾನ ಸಿಗುತ್ತೆ ಎಂದು, ನೆಮ್ಮದಿ ಸಿಗುತ್ತೆ ಎಂದು, ಸತ್ತರೆ ನಮಗೆ ಪರಲೋಕ ಸಿಗುತ್ತೆ ಅಂತೇಳಿ ಬಂದಿದ್ದೇವೆ ವಿನಃ ನೀವು ಅಂದುಕೊಂಡ ಹಾಗೆ ಏನೋ ಕೊಡ್ತಾ ಇದ್ದಾರೆ, ಯಾರೋ ಕೊಡ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದಾರೆ, ಅವೆಲ್ಲ ತಪ್ಪು. ದೇವ್ರು ಸಹಾಯ ಮಾಡ್ತಾರೆ, ದೇವ್ರು ಕೊಡ್ತಾರೆ. ಅಂದರೆ ಭೂಲೋಕದಲ್ಲಿದ್ದಂಥ ಅವ್ರಿಗೆ ಮಾತ್ರವಲ್ಲ, ಎಲ್ಲರಿಗೂ ಕೊಡುವವರೇ ದೇವರು. ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರು ಬದುಕ್ತಾ ಇದ್ದಾರೆ ಅಂದರೆ ದೇವ್ರ ಕೃಪೆ ಮೂಲಕ. ಇಲ್ಲಿ ದೇವರ ಬಳಿಗೆ ಅಥವಾ ಚರ್ಚಿನ ಬಳಿಗೆ ಬಂದು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಧ್ಯಾನದಲ್ಲಿ ಇರುವಂಥದ್ದು ಮುಖ್ಯ ಉದ್ದೇಶ ಪರಲೋಕ ಬೇಕು ಎಂದು, ಸ್ವರ್ಗ ಬೇಕು ಎಂದು, ನಿತ್ಯ ಜೀವ ಬೇಕು ಎಂದು. ಅವರು ಎತ್ತ ತಂದೆ, ಸರ್ವಲೋಕದಲ್ಲಿದ್ದಂಥ ಮಾನವರಿಗೆ ಎತ್ತ ತಂದೆ ಅವರು. ಆದ್ದರಿಂದ ದೇವರನ್ನ ನಂಬಿಕೊಂಡು ಭಕ್ತಿಯಿಂದ ಜೀವಿಸ್ತಿದ್ವಿ. ತಪ್ಪಂತೀರಾ? ಒಳ್ಳೆ ಮಾರ್ಗ ತಾನೇ. ಒಳ್ಳೆ ಮಾರ್ಗದಲ್ಲಿದ್ದಾಗ ಆಶೀರ್ವಾದ ಮಾಡಬೇಕು, ಕೈಲಾದರೆ ಸ್ವೀಕರಿಸಬೇಕು, ಹಿಂಬಾಲಿಸಬೇಕು. ಅದನ್ನು ಬಿಟ್ಟು ತಡೆಯುವಂಥದ್ದು ಸರಿಯಲ್ಲ, ನಿಲ್ಲಿಸುವಂಥದ್ದು ಸರಿಯಲ್ಲ. ಅದಕ್ಕೆ ಅವರಿಗೆ ನ್ಯಾಯ ಕಲ್ಪಿಸಿಕೊಡ್ಬೇಕು, ಅವ್ರಿಗೆ ನ್ಯಾಯ ಉಂಟಾಗಬೇಕು ಅನ್ನೋದೇ ನಮ್ಮ ವೇದನೆ. ದೇವರ ಬಳಿಯಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರು ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿ. ಒಳ್ಳೆಯದಾಗಲಿ, ಆತ್ಮಿಕವಾಗಿ ಬೆಳೀಲಿ, ಬಡವರಿಗೆ ಒಳ್ಳೆಯದಾಗಲಿ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಈ ಸಮಾಜದಲ್ಲಿ ಇದ್ದಂಥ ಸರ್ವ ಮಾನವರು ಎಲ್ಲರೂ ನಿಮ್ಮ ಮಕ್ಕಳು. ನಿಮ್ಮ ಕೃಪೆ ಮೂಲಕ ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಹುಟ್ಟಿದವರೇ. ಈ ಲೋಕದಲ್ಲಿ ಕೀಳ ಜಾತಿ, ಮೇಲು ಜಾತಿ ಅಂತೇಳಿ ಅನೇಕ ಪಂಗಡಗಳು ಇದೆ ತಂದೆ. ಅನೇಕರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಹಿಂಬಾಲಿಸ್ತಾ ಇದ್ದಾರೆ. ಅದರಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಆದರೆ ಬಡವರಿಗೆ ತಂದೆ ಮೀಸಲಾತಿಯನ್ನು ರದ್ದು ಮಾಡ್ತೀವಿ, ಯೇಸು ಕ್ರಿಸ್ತರು ನಂಬಿಕೊಂಡ್ರೆ ಅಂತೇಳಿ ಇದೊಂದು ಬೆದರಿಕೆ. ತಂದೆ, ಏನೇ ಆದರೂ ಪರವಾಗಿಲ್ಲ, ನಿಮ್ಮ
ಮನಸ್ಸನ್ನು ಅರ್ಥ ಮಾಡಿಕೊಂಡು ದೃಢವಾಗಿ ನಿಲ್ಲುವಂತೆ ಸಹಾಯ ಮಾಡಿ. ಬಡವರಿಗೆ ಅನ್ಯಾಯವಾಗದಂತೆ ಕನಿಕರಿಸಿ ಸಹಾಯ ಮಾಡಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಭಾರತ ದೇಶದಲ್ಲಿದ್ದವರು ಮಾತ್ರ ಅಲ್ಲ, ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿಯೊಬ್ಬರು ನಿಮ್ಮ ಮಕ್ಕಳು. ಎಲ್ಲರೂ ಅಣ್ಣ ತಮ್ಮಂದಿರು, ಎಲ್ಲರೂ ಒಂದೇ. ಎಲ್ಲರೂ ಒಗ್ಗಟ್ಟಾಗಿ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.